ವೆಲ್ಕಮ್ ಟು ದ ವರ್ಲ್ಡ್ ಆಫ್ ನಾಲೆಡ್ಜ್. ನಾನು ಶ್ರೀಮತಿ ಕಮಲಾ ರಮೇಶ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಪರೀಕ್ಷೆ 2 ತರಗತಿ 3 ವಿಷಯ ಗಣಿತ 50 ಅಂಕಗಳನ್ನು ಬಳಸಿಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಚರ್ಚಿಸೋಣ. ಸೊ ಇಲ್ಲಿ 50 ಅಂಕಗಳಿಗೆ ಮಕ್ಕಳು ಪಡೆದಂಥ ಅಂಕವನ್ನು ನಾವು ಪರಿವರ್ತಿಸಿ 20ಕ್ಕೆ ನಾವು ರಿಜಿಸ್ಟರಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಬನ್ನಿ ಫಸ್ಟ್ ಮೇನ್ ಕ್ವೆಶ್ಚನ್ ನೋಡೋಣ. ಸಂಖ್ಯೆಗಳನ್ನು ಕೂಡಿಸಿ ಮೊತ್ತವನ್ನು ಕಂಡುಹಿಡಿದು ಸರಿ ಇದ್ದಲ್ಲಿ ಟಿಕ್ ಹಾಕಿ, ತಪ್ಪಿದ್ದಲ್ಲಿ ಕಾಟ್ ಹಾಕಿ ಅಂತ ಇದೆ. ಸೊ ಇಲ್ಲಿ ಕಾಣ್ಬೋದು, ಲೆಕ್ಕಗಳನ್ನು ಕೊಟ್ಟಿದ್ದೀನಿ. ಇವು ಸಂಕಲನಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳು. ಮಕ್ಕಳು ಇವನ್ನು ಕೂಡಿಸಿ ಬಂದ ಮೊತ್ತವನ್ನು ಹೋಲಿಸಿ ಸರಿ ಇದ್ದಲ್ಲಿ ಟಿಕ್ ಹಾಕಿ, ತಪ್ಪಿದ್ದಲ್ಲಿ ತಪ್ಪಂತ ಹಾಕಬೇಕಾಗುತ್ತೆ ಮಕ್ಕಳು. ಇದಕ್ಕೆ 6 ಅಂಕವನ್ನು ಕೊಟ್ಟಿದ್ದೀನಿ. ಎರಡನೇ ಮೇನ್ ಕ್ವೆಶ್ಚನ್, ಸಂಖ್ಯಾ ವಿನ್ಯಾಸವನ್ನು ಗಮನಿಸಿ ಸರಣಿ ಪೂರ್ಣಗೊಳಿಸಿ. ಸೊ ಇಲ್ಲಿ ವಿನ್ಯಾಸವನ್ನು ಕೊಟ್ಟಿದ್ದೀನಿ, 2 ಲೆಕ್ಕಗಳನ್ನು ಕೊಟ್ಟಿದ್ದೀನಿ. ಇದು ಒಟ್ಟಾರೆ 4 ಅಂಕಗಳ ಪ್ರಶ್ನೆ. ಮೂರನೇ ಮೇನ್ ಕ್ವೆಶ್ಚನ್, ಕೆಳಗಿನ ಗುಣಾಕಾರ ಲೆಕ್ಕವನ್ನು ಗಮನಿಸಿ ಇದರಲ್ಲಿ ಗುಣ್ಯ, ಗುಣಕ ಮತ್ತು ಗುಣಲಬ್ಧ ಗುರುತಿಸಿ ಬರೆಯಂತಿದೆ. ಸೊ ಇದು ಮೂರನೇ ಕ್ವೆಶ್ಚನ್. ಸೊ ಇಲ್ಲಿ ಕಾಣ್ಬೋದು, ಲೆಕ್ಕ ಇದೆ. ಸೊ ಗುಣ್ಯ ಯಾವುದು, ಗುಣಕ ಯಾವುದು, ಗುಣಲಬ್ಧ ಯಾವುದು ಅಂತ ಮಗು ಕಂಡು ಹಿಡಿದು ತುಂಬಬೇಕಾಗುತ್ತೆ. ಸೊ ಇದಕ್ಕೆ 2 ಅಂಕವನ್ನು ಕೊಟ್ಟಿದ್ದೀನಿ. ಮುಂದಿನ ಪ್ರಶ್ನೆ, ಬಿಟ್ಟ ಸ್ಥಳ ತುಂಬುವಂತಿದೆ. ಸೊ ಇಲ್ಲಿ ಭಾಗಾಕಾರ ಲೆಕ್ಕವನ್ನು ಕೊಟ್ಟಿದ್ದೀನಿ. ಇಲ್ಲಿ ಭಾಜ್ಯ ಯಾವುದು, ಭಾಜಕ, ಭಾಗಲಬ್ಧ, ಶೇಷ ಯಾವುದಂತ ಕಂಡು ಹಿಡಿದು ಮಕ್ಕಳು ಆ ಸಂಖ್ಯೆಯನ್ನು ಬರೀಬೇಕಾಗುತ್ತೆ. ಇದಕ್ಕೆ 2 ಅಂಕವನ್ನು ಕೊಟ್ಟಿದ್ದೀನಿ. 5ನೇ ಪ್ರಶ್ನೆ, ಹೊಂದಿಸಿ ಬರೆ. ಇದಕ್ಕೆ 8 ಅಂಕ. ಸೊ ಇಲ್ಲಿ ಕಾಣ್ಬೋದು, ಈ ಭಾಗವನ್ನು ಬಿ ಭಾಗಕ್ಕೆ ಮಕ್ಕಳು ಹೊಂದಿಸಿ ಉತ್ತರವನ್ನು ಕಂಡುಹಿಡಿಯಬೇಕಾಗುತ್ತೆ. ಇದಕ್ಕೆ 8 ಅಂಕ. 6ನೇ ಮೇನ್ ಕ್ವೆಶ್ಚನ್, ಭಿನ್ನ ರಾಶಿಯಲ್ಲಿ ಬರೆ. ಸೊ 2 ಕೊಟ್ಟಿದ್ದೀನಿ. ಅವು ಭಿನ್ನ ರಾಶಿಯಲ್ಲಿ ಮಕ್ಕಳು ಬರೀಬೇಕಾಗುತ್ತೆ. ಮುಂದಿನದ್ದು, ಬಿಟ್ಟ ಸ್ಥಳ ತುಂಬಿರಿ. ಸೊ ಇದು 8ನೇ ಪ್ರಶ್ನೆ, 3 ಅಂಕಗಳಿಗೆ. 10 ಮಿಲಿಲೀಟರ್ಗೆ ಡ್ಯಾಶ್ ಸೆಂಟಿಮೀಟರ್, 100 ಸೆಂಟಿಮೀಟರ್ಗೆ ಡ್ಯಾಶ್ ಮೀಟರ್, 1000 ಮೀಟರ್ಗೆ ಡ್ಯಾಶ್ ಕಿಲೋ ಮೀಟರ್. ಸೊ ಇದು ಮಕ್ಕಳು ತುಂಬಬೇಕಾಗುತ್ತೆ ಬಿಟ್ಟ ಸ್ಥಳ, 3 ಅಂಕಗಳಿಗೆ. 8ನೇ ಪ್ರಶ್ನೆ, ಗಡಿಯಾರವನ್ನು ಬರೆದು ಸೂಚಿಸಿರುವ ಸಮಯ ತೋರಿಸು. 4:15, ಇಲ್ಲಿ 12 ಗಂಟೆ. ಸೊ ಇದಕ್ಕೆ 10 ಅಂಕ. ಮುಂದಿನ ಪ್ರಶ್ನೆ, ಕೆಳಗಿನ ಆಕೃತಿಗಳನ್ನು ಹೆಸರಿಸು. ಇದಕ್ಕೆ 4 ಅಂಕ. ಆಕೃತಿಗಳನ್ನು ಗುರುತಿಸಿ ಹೆಸರಿಸಬೇಕಾಗತ್ತೆ, ಕೆಳಗಡೆ ಬರೀಬೇಕಾಗುತ್ತೆ ಮಕ್ಕಳು. 10ನೇ ಮೇನ್ ಕ್ವೆಶ್ಚನ್, ಸಂಖ್ಯಾ ರೂಪದಲ್ಲಿ ಬರೆ. 2 ಲೆಕ್ಕವನ್ನು ಕೊಟ್ಟಿದ್ದೀನಿ. ಇದು 2 ಮಾರ್ಕ್ಸಿಗೆ. 11ನೇ ಮೇನ್ ಕ್ವೆಶ್ಚನ್, ಸಂಖ್ಯೆಗಳನ್ನು ಹೋಲಿಸಿ ಸೂಕ್ತ ಚಿಹ್ನೆ ತುಂಬಿರಿ. ಹೆಚ್ಚು ಕಡಿಮೆ ಸಮ ಇದೆ. ಸೊ ಯಾವುದು ಸೂಕ್ತ ಮಕ್ಕಳು ತುಂಬಬೇಕಾಗುತ್ತೆ. ಇದಕ್ಕೆ 2 ಅಂಕ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಇದು 5 ಅಂಕಗಳ ಪ್ರಶ್ನೆ. 783ರಲ್ಲಿ 8ರ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಬರೆ. ಸೊ ಇಲ್ಲಿ ಮುಖಬೆಲೆ ಮತ್ತು ಸ್ಥಾನ ಬೆಲೆಯನ್ನು ತುಂಬಬೇಕಾಗುತ್ತೆ ಮಗು. 222, 999, 771. ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು, ಡ್ಯಾಶ್. 777ರ ಮುಂದಿನ ಸಂಖ್ಯೆ ಡ್ಯಾಶ್. ಒಂದು ವಾರದಲ್ಲಿ ಡ್ಯಾಶ್ ದಿನಗಳಿವೆ, ಗಡಿಯಾರದಲ್ಲಿ ಡ್ಯಾಶ್ ಸಂಖ್ಯೆಗಳಿವೆ. ಸೊ ಈ ರೀತಿಯಾಗಿ 5 ಪ್ರಶ್ನೆಗಳಿದ್ದಾವೆ, 5 ಅಂಕಗಳಿಗೆ. ಸೊ ಒಟ್ಟಾರೆ 50 ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.